ನೀವ್ಯಾರು ನಿಮ್ಮ ಯೋಗ್ಯತೆ ಏನು ಚೆನ್ನಾಗಿ ತಿಳಿದವಲ್ಲ. ವಿಧಿ ಪುತ್ರ ತತ್ವ ವಿಶಾರದ ನಾರದ ನಾಗೆ ಮಾತ್ರ ಮಾರುತ್ತ ನಾನು ಹೇಳಿದ್ದಲ್ಲ ಲೋಕಮುಖದಲ್ಲಿ ಸ್ವಾಮಿ. ಹಾಗಾಗಿ ನಾನು ಕರ ಮುಟ್ಟಿದ್ರೆ ಅಪರಾಧ ಅಲ್ಲ. ದೇವರ್ಷಿಗಳು ನೀವು ನಿಮ್ಮದಾದಂತಹ ಕರ್ತವ್ಯ ಕ್ಷೇತ್ರ ಲೋಕದ ಉದ್ಧಾರಕ್ಕಾಗಿ ಶ್ರಮಿಸುತ್ತಾ ಇದ್ದವು. ಆಶ್ಚರ್ಯವಾದದ್ದೇನು, ಏನೋ ಕ್ಷಣಕಾರ್ಯ ಭಾರವನ್ನು ಹೊತ್ತು ಹರದಿಂದ ಸಾಕ್ತಾ ಇದ್ದೆ. ನಾನು ಸಾಕ್ತಾ ಇದ್ದೆ, ಎದುರುಗಡೆ ನೀವು ಬಂದ್ರಿ. ಸಾಮಾನ್ಯರು ಬಂದ್ರೆಲ್ಲ ಲೆಕ್ಕಿಸುವುದೇ ಇಲ್ಲ. ಅಡ್ಡಯಿಸಿದ್ರಿ ಅಂತಲ್ಲ, ನನ್ನ ಮಾರ್ಗಕ್ಕೆ ಪ್ರಯಾಣಕ್ಕೆ ಅಡ್ಡವಾಗಿ ಬಂದ್ರಿ. ಈಗ ರೂಪಕ್ಕೆ ಸಿಕ್ಕಿದ್ದೀರಿ, ಕಣ್ಣಿನೆಲ್ಲ ಹಾಗೆ ಹೋಗ್ಲಿಕ್ಕಾಗ್ತದೆಯಾ? ನೀವು ಹಾಗೇನಿಲ್ಲ. ಈಗ ರೂಪಕ್ಕೆ ಸಿಕ್ಕಿದವರು ನೀವು, ನಿಮ್ಮಲ್ಲಿ ಸ್ವಲ್ಪ ಮಾತಾಡಬೇಕು ಎನ್ನುವಂತ ಬೈಕಿ ನನಗಾಯಿತು. ನಿಮಗೂ ಬೈಕಿನ ಕ್ಷೇತ್ರ ಯಾವುದು ಇದು? ರಾಮೇಶ್ವರ ಕ್ಷೇತ್ರ. ಇಲ್ಲಿ ಕ್ಷೇತ್ರಾರ್ಥಿಗಳಾಗಿ ಕ್ಷೇತ್ರ ದರ್ಶನಕ್ಕಾಗಿ ಬಂದು ಹೋಗುವ ಸಂಖ್ಯೆ ಕಡಿಮೆ, ಅಸಂಖ್ಯ, ಲೆಕ್ಕ ಇಡ್ಲಿಕ್ಕಾಗುವುದಿಲ್ಲ. ಹೌದಪ್ಪ. ಹೀಗೆ ಬಂದು ಹೋಗುವರ ಮಧ್ಯದಲ್ಲಿ ನೀವು ನನ್ನ ಎದುರಿಗೆ ಬಂದ್ರಲ್ಲ, ನಿಮ್ಮನ್ನು ಕೇಳ್ತೇನೆ, ಅಂತ ಉದ್ದೇಶ ಅದಕ್ಕೇನಾದ್ರೂ ಇದ್ದ ನಿಮ್ದು? ರಾಮೇಶ್ವರಕ್ಕೆ ಹೋಗ್ತೇನೆ, ಸಂದರ್ಶನ ಮಾಡಿ ಬರ್ತೇನೆ, ಮತ್ತೆ ಇಲ್ಲಿಗೆ ಬಂದ್ರಲ್ಲ ನೀವು ರಾಮೇಶ್ವರಕ್ಕೆ.
ಇಲ್ಲಿಗೆ ಬಂದಲ್ಲ, ಇಷ್ಟೊತ್ತಿಗೆ ಬಂದಲ್ಲ. ಒಳ್ಳೇದಾಯ್ತು, ನನಗೆ ಒಳ್ಳೇದಾಯ್ತು. ಈಗ ನಿಮ್ಮಲ್ಲಿ ಸ್ವಲ್ಪ ಮಾತಾಡಬೇಕು. ಮಾತು ಅಂದ್ರೆ ಕುಯ್ಯಪ್ಪು ಸಲೋಪರಿ ಅಲ್ಲ, ಒಂದು ಕ್ಷಣ ವಿಷಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ಜಿಜ್ಞಾಸೆ ತರ್ಕಿಸುವುದು, ವಿಚಾರ ವಿನಿಮಯ ಮಾಡಿಕೊಳ್ಳುವುದು. ಅದಕ್ಕೆ ಅದಕ್ಕಾಗಿ ನಿಮ್ಮನ್ನು ನಿಲ್ಲಿಸಿದ್ದೇನೆ. ನಿಮಗೆ ಸಮಯ ಬೇಕು. ನನ್ನೊಟ್ಟಿಗೆ ಹೌದು, ನನ್ನೊಟ್ಟಿಗೆ ಅವಕಾಶ ಸಮಯ. ಚಲಿಗಾದ ಬಲಿಗಾರ ಈ ಕ್ಷೇತ್ರ ಚಲಿಗಾದ ಬಲಿಗಾರ ಈ ಕ್ಷೇತ್ರ ಚಲಿಗಾದ ಬಲಿಗಾರ ಈ ಕ್ಷೇತ್ರ ಪ್ರಯೋಜನವೆಂದು ಜನರು ಕೈವರು ತೋತ್ರ ಪ್ರಯೋಜನವೆಂದು ಜನರು ಕೈವರು ತೋತ್ರ ಅನುಮಾನವಾಯ್ತು ನೀ ಎದುರಾಗಿ ಅನುಮಾನ 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 ಆಯ್ತು ನೀ ಎದುರಾಗಿ ಎಂದೋ ಇನಿದು ಮಾತಾಡಿದ ಅದಕ್ಕಾಗಿ ಎಂದೋ ಇನಿದು ಮಾತಾಡಿದ ಅದಕ್ಕಾಗಿ ಅನುಮಾನವಾಯ್ತು ನೀನೆದುರಾಗಿ ಎನ್ನೊಳಿದು ಮಾತಾಡಿದೆ ಅದಕ್ಕಾಗಿ ಎನ್ನೊಳಿದು ಮಾತಾಡಿದೆ ಅದಕ್ಕಾಗಿ ಶನೀಶ್ವರನೇ, ಛಾಯಾನಂದನೇ, ಎಲ್ಲ ನಾನೇ. ನೀನೇ ಇಷ್ಟೆಲ್ಲ ಹೆಸರು ನೋಡು. ನಿಜವಾಗಿ ಲೋಕದಲ್ಲಿ ನಿನ್ನನ್ನು ಸ್ತುತಿಸುವವರು, ನಿನ್ನನ್ನು ಹಾಡಿ ಹೊಗಳುವವರು ಎಷ್ಟು ಮಂದಿ ಇಲ್ಲ. ಕೇಳಿದ್ರೆ ಹುಟ್ಟಿದವರು ಎಲ್ಲರೂ ಕೂಡ ನಿನ್ನ ಕುರಿತಾಗಿಯೇ ಹೆಚ್ಚಾಗಿ ಬಯಸ್ತಾರೆ. ಯಾಕೆಂದ್ರೆ ಶುನಿಯುವಂತಹ ಆ ಸಾಮರ್ಥ್ಯ, ಪ್ರಭಾವ ಎಷ್ಟು ಅಂತ ನನಗಲ್ಲ, ಲೋಕಕ್ಕೆ ಬಿಟ್ಟುದು. ಅಲ್ಲವೇ ಹೋದ್ರೆ ಯಾವ ಗ್ರಹಗಳ ಬಲ ಎಷ್ಟೇ ಇರಲಿ, ಆದ್ರೆ ಹುಟ್ಟಿದ ಜೀವಿಯ ಜಾತಕ ಚಕ್ರದಲ್ಲಿ ನಿನ್ನ ಪ್ರವೇಶ ಆಯ್ತು ಅಂತ ಸಾಕು. ಮತ್ತೀಗ ಯಾವ ಗ್ರಹಗಳ ಬಲವೂ ನಡೆಯುವುದಿಲ್ಲ ನಿನ್ನಂತೆ. ಆ ನಿಟ್ಟಿನಲ್ಲಿ ನಡೆಯುವುದನ್ನು ನೀನು ಕಾಣಿಸಿಕೊಟ್ಟಿದ್ದಿ. ಯಾಕೆ ಒಂದು ಪರಮೇಶ್ವರದೇವರಲ್ಲಿ ಹೋಗುವಾಗಲೇ ಅವರೇ ಕೇಳಿರುತ್ತೆ, ಸ್ವಲ್ಪ ಕಾಲ ಸಮಸ್ಯೆ ಉಂಟು, ಬರಲಿಕ್ಕೆ ಸಮಸ್ಯೆ ಆಯ್ತು ಏನೋ ಅಂತ. ಆ ಕಾಲಕ್ಕೆ ಎತ್ತರ ಇದ್ದ ಸ್ಥಳದಲ್ಲಿ ಗುಡ್ಡಕಾಲನ್ನು, ತಗ್ಗಿರುವಂತಹ ಸ್ಥಳದಲ್ಲಿ ಗುಡ್ಡಕಾಲನ್ನು ಹೊಂದಾಣಿಕೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲಿ ಪ್ರವೇಶ ಮಾಡಿದ್ರು, ಏನೇ ಸಮಸ್ಯೆ ಇದ್ರು, ಸಂದರ್ಭ ಇದ್ರು, ಹೊಂದಿಸಿಕೊಂಡು ಹೋಗುವುದು ನಿನ್ನನ್ನು ಬಿಟ್ಟಿರಲಿಲ್ಲ ಅಂತ ಕಾಣಿಸಿಕೊಟ್ಟಿದ್ದಿ. ಜೊತೆಗೆ ಮತ್ತೆ ಈ ಕಾಡುವವರ ಲೆಕ್ಕದಲ್ಲಿ ಕಾಡುವುದು ಅಂತ ಉಳಿದವರಿಗೆ ಶನಿಗಾಟ ಅಲ್ವಾ? ಅವರು ಹೇಳು, ನಾನಲ್ಲ. ಹತ್ತ ಹೇಳ್ತಾರೆ. ಯಾಕೆಂದ್ರೆ ಈ ಬಂಗಾರವನ್ನು ಹೇಗೆ ಬೆಂಕಿಯಲ್ಲಿ ಹಾಕಿ ಸಿದ್ಧತೆ ಎಷ್ಟು ಅಂತ ಪರೀಕ್ಷಿಸ್ತಾರೆ, ಅದೇ ರೀತಿಯಲ್ಲಿ ಜೀವಿಗಳನ್ನು ಕಷ್ಟದಲ್ಲಿ ನೂಕಿ ಅವರಿಗೆ ಬೇರೆ 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 ರೀತಿಯ ಕಷ್ಟಗಳನ್ನು ಕೊಟ್ಟು ಅದನ್ನು ತಡೆಯುವ ಸಾಮರ್ಥ್ಯಗಳಿಗೆ ಕುರಿತು ಕಷ್ಟಗಳು ಬಂದಾಗಲೂ ಸತ್ಯ ಧರ್ಮ ನ್ಯಾಯದಿಂದ ಯಾರಿರ್ತಾರೆ ಅನ್ನುವುದನ್ನು ನೋಡಿ ಹಾಗೆ ನ್ಯಾಯದಿಂದಲೇ ನೋಡಿ ಹೋಗುವಾಗ 2 ಪಟ್ಟು ಹೆಚ್ಚು ಕೊಟ್ಟೇ ಹೋಗುವಂತೆ ನೀವು. ಆದ್ರೂ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಹೇಳುವುದೇ ಈ ಶನಿ ಕಾಟವನ್ನು ತಡ್ಕೊಳ್ಳಿಕ್ಕಾಗುವುದಿಲ್ಲ. ಅವರು ಹೇಳೋದು, ನಾನಲ್ಲ. ಹಾಗಾದ್ರೆ ಇನ್ನೊಂದು ಶನಿ ಕಾಟ ಬಂದವರೆಲ್ಲರೂ ಯೋಚನೆ ಮಾಡ್ತಾರೆ. ಒಂದು ಕ್ಷೇತ್ರ ಉಂಟಂತೆ ಭೂಲೋಕದಲ್ಲಿ, ರಾಮೇಶ್ವರ ಕ್ಷೇತ್ರ. ರಾಮೇಶ್ವರಕ್ಕೆ ಹೋದ್ರೆ ಶನಿ ಕಾಟದಿಂದ ಮುಕ್ತಿಯನ್ನು ಪಡೆಯಬಹುದು ಅಂತ ಮಾತುಂಟು ಅಲ್ವಾ? ರಾಮೇಶ್ವರಕ್ಕೆ ಹೋಗುದು ಶನೀಶ್ವರ ಗಿಡ. ಆ ಮಾತು ಈಗ ಸತ್ಯ ಆಯ್ತು ಅಂತ ನಾನು ಇಲ್ಲಿ ಬಂದಿದ್ದೇನೆ. ನೀವು ಬಂದೆ, ನಾನು ಇಲ್ಲಿ ಬಂದಲ್ಲ. ನನಗಷ್ಟೇ ಆಗುತ್ತೆ.
ಅಂದ್ರೆ ನಿಮ್ಮಲ್ಲಿ ಕಾಡ್ಲಿಕ್ಕೆ ನಾನು ಬಂದದ್ದು ಅಂತ ನನ್ನ ಆಂತರಂಗಿಕವಾದಂತಹ ಅಭಿಪ್ರಾಯವನ್ನ ಮಂಡಿಸಲಿಕ್ಕಿದ್ದೇನೆ. ನಿನ್ನ ಅಭಿಪ್ರಾಯ ಸುರಭುಲಿ ಸರ್ವ ನನ್ನದು ಜಿಜ್ಞಾಸೆ ತರ್ಕ. ಈ ಜಿಜ್ಞಾಸೆ ತರ್ಕ ಎಲ್ಲ ಯಾರಲ್ಲಿ? ನಿಖರವಾಗಿ ಉತ್ತರ ಗೊತ್ತಿರುವವರಲ್ಲಿ. ನಿಮಗೆ ಗೊತ್ತುಂಟು, ನನಗೆ ಗೊತ್ತುಂಟು. ನನಗೆ ಗೊತ್ತುಂಟು, ನೀ ಕೇಳಿದ್ರು ನನಗೆ ಗೊತ್ತುಂಟು. ನಿಮ್ಗೆ ಗೊತ್ತುಂಟು. ಯಾಕೆ? ಲೋಕ ಸಂಚಾರಿಗಳು ನೀವು. ಶನಿ ಏನು, ಶನಿ ಕಾಟ ಏನು, ಯಾರೆಲ್ಲ ಅನುಭವಿಸಿದ್ದಾರೆ ನಿಮ್ಗೆ ಗೊತ್ತುಂಟು. ಇದು ನೋಡಿದ್ದೇನೆ. ಇವತ್ತು ನನ್ನ ಹೆಸರು ಹೇಳಿದ್ರೆ ಸಾಕು, ಈ ಪ್ರಪಂಚವೇ ಹೆಚ್ಚಾಕೆ ನರರು ಎಲ್ಲರೂ ನನ್ನ ಕುರಿತಾಗಿ ಹೀಗೆ ನೋಡುತ್ತಾರೆ. ಯಾರು ನನ್ನ ಕಾಟದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುವುದೇ ಇಲ್ಲ. ಅಲ್ವಾ? ಈ ನಿಮ್ಮಲ್ಲಿ ಕೇಳುವುದು, ಸಪ್ತಮ ಗ್ರಹಕ್ಕೆ ಅಧಿಪತಿ ಎನಿಸಿಕೊಂಡವರ ಈ ಗ್ರಹಗಳಲ್ಲಿ ಕಾಡುವಿಕೆ ಇದ್ದೇ ಇದೆ. ಆದರೆ ನನ್ನಷ್ಟು ಬಲಿಷ್ಠವಾದಂತಹ ಗ್ರಹ ಯಾವುದಾದರೂ ಉಂಟಾ? ನನಗೆ ಸರಿಸಾಟಿಯಾದಂತಹ ಗ್ರಹ ಪ್ರಪಂಚದಲ್ಲಿ ಮತ್ತೊಂದು ಏನಾದರೂ ಉಂಟಾ? ಹಾಗಾಗಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಮುಚ್ಚು ಮನೆ ಬೇಡ. ನನ್ನಷ್ಟು ಪ್ರಬಲನಾದವ ಗ್ರಹಕ್ಕಧಿಪತಿಯಾದವ ಯಾರಿದ್ದಾರೆ? ಯಾರಿದ್ದಾರೆ? ಜಗದಲ್ಲಿ